ಅದಕ್ಕೆ ಸ್ವಲ್ಪ ತುಂಬ ಕೆಲಸ ಇದೆ. ಅಯ್ಯೋ ಹಿಂದಿಲ್ಲ ಅನಿಸುತ್ತೆ. ಅಷ್ಟರೊಳಗೆ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಅದೇನಪ್ಪ ಅಂದರೆ ಒಂದೇ ಸಲ ಕೆಲಸ ಮಾಡೋಕ್ಕಾಗಲ್ಲ. ಓಕೆ, ನೀವೇ ನೋಡಿ. ಇವತ್ತು ತುಂಬ ಕೆಲಸ ಇದೆ. ಶನಿವಾರ ಬೇರೆ ಪೂಜೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಕಸ ಗುಡಿಸಿ ಪಾತ್ರೆ ತೊಳೆದು ನೆಲ ಒರೆಸ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು. ಎಲ್ಲ ಒಂದೇ ಸಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಏನು ಮಾಡೋದು, ಆದರೆ ಮಾಡ್ಕೋಬೇಕು. ಕಸ ಗುಡಿಸಿದ್ದಾಯಿತು. ಈಗ ನೆಲ ಒರೆಸೋಣ. ನೀರಿಟ್ಕೊಂಡು ಸ್ವಲ್ಪ, ಅದಕ್ಕೆ ನನ್ನ ಮನೆ ಒರೆಸ್ಬೇಕಾದ್ರೆ ಯಾವಾಗಲೂ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊತೀನಿ. ಯಾಕಪ್ಪ ಹಾಕ್ಕೊತೀನಿ ಅಂದರೆ ಮನೇಲಿ ಸ್ವಲ್ಪ ಇರುವೆ ಮತ್ತು ಸಣ್ಣ ಸಣ್ಣ ಹುಳ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ ಅಂತ ನಾನು ಯಾವಾಗಲೂ ಅವೆರಡು ಹಾಕ್ಕೊಂಡು ಒರೆಸ್ತೀನಿ. ಒರೆಸೋಣ ಅಂತ ಹೋದರೆ ಮಾಪ್ ಇರಲಿಲ್ಲ. ಸರಿ ಅಂತ ಪಾತ್ರೆ ತೊಳೆದು ಬಿಟ್ಟು ಆಮೇಲೆ ಎಲ್ಲ ಒರೆಸೋಣ ಅಂತ ಪಾತ್ರೆ ತೊಳೆದಿದ್ದಾಯಿತು. ಮಾಪಿನ್ನೂ ಇಲ್ಲ, ಪಕ್ಕದ ಮನೆಯವ್ರು ತೊಗೊಂಡು ಹೋಗಿರಬೇಕು. ಅಷ್ಟರೊಳಗೆ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ. ಇನ್ನೂ ಬಂದಿಲ್ಲ ಅನಿಸುತ್ತೆ. ಅಷ್ಟರೊಳಗೆ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಹಾಗೆ ಸ್ವಲ್ಪ ಮಾಪ್ ತೊಗೊಂಡ್ಕೊಟ್ರು. ಪಕ್ಕದ ಮನೆಯವರು ಆಟ ಆಡ್ತಿದ್ದಾರಲ್ವ, ತಂದುಕೊಟ್ಟು ಅನಿಸುತ್ತೆ. ನಾನೇನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ. ಬರೀ ವಿಶ್ಕೇರ್ದೊಂದು ಕ್ರೀಮ್ ಹಚ್ಕೊತೀನಿ, ಮತ್ತು ಮನೇಲಿದ್ದಾಗ ಮಾಮ ಒಂದು ಕ್ರೀಮ್ ಹಚ್ಕೊತೀನಿ ಅಷ್ಟೇ. ಅದು ಜಾಸ್ತಿ ಇಲ್ಲ, ಸ್ವಲ್ಪನೇ. ಸ್ವಲ್ಪ ರೆಡಿ ಆಗಿಬಿಟ್ಟು ಹೆಂಗಿದ್ರು ನಡೆಯುತ್ತೆ ಅಂತ ಸುಮ್ಮನೆ ಹಂಗೆ ರೆಡಿ ಆಗ್ತೀವಿ. ಇದೊಂದು ಕಾಜಲ್ ಇಟ್ಕೊತೀನಿ ಅಷ್ಟೇ, ಐಲೈನರು. ಬಟ್ ಆದರೂ ನಾನು ಇದರಲ್ಲೇ ಬೊಟ್ಟಿಟ್ಕೊತೀನಿ. ಸುಮ್ಮನೆ ಒಂದು ಪೆನ್ಸಿಲ್ ಹಾಕ್ಕೊತೀನಿ ಅಷ್ಟೇ, ಬೇರೆ ಏನೂ ಮಾಡ್ಕೊಳ್ಳಲ್ಲ. ಆಮೇಲೆ ಗುಡ್ ವೈಬ್ಸ್ ಅವ್ರದ್ದು ಒಂದು ಲಿಪ್ ಬಾಮ್ ಹಾಕ್ಕೊತೀನಿ ಅಷ್ಟೇ. ಅಷ್ಟೇ ನಮಗೆ ಬೇರೆ ಏನು ನಾನು ಮಾಡ್ಕೊಳ್ಳೋದಿಲ್ಲ. ಸರಿ ಅಂತ ಈಗ ಫಸ್ಟ್ ನೆಲ ಒರೆಸ್ಬಿಟ್ಟು ಆಮೇಲೆ ಹೋಗಿ ಹೂ ತೊಗೊಂಬರೋಣ. ನೆಲ ಒರೆಸಿದ್ದು ಆಯಿತು. ಹೂವಿರಲಿಲ್ಲ, ಹಾಗೆ ಪೂಜಾ ಸಾಮಾನು ಬೇರೆ ತೊಳಿಬೇಕಿತ್ತು. ಎರಡು ಹೋಗಿ ತೊಗೊಂಬರೋಣ ಅಂತ ಬನ್ನಿ. ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಪಿತಾಂಬರಿ ಮತ್ತು ಹಾಗೆ ಹೂ ತೊಗೊಂಬರೋಣ. ಪಾಪ ಬೆಳಗ್ಗೆ ನಮ್ಮ ಮನೆಯವರು ಇದ್ದರು, ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರಿಲ್ಲ. ಬೆಳಗ್ಗೆ ನಾವು ಲೇಟಾಗಿ ಎದ್ದೊಳಿದ್ವಿ, ಅದರಿಂದ ಎಲ್ಲ ಈಗ ನಾನು ಮಾಡ್ಕೋಬೇಕಾಗಿದೆ. ನಮಗೇನು ಅಂಗಡಿಗೆ ತುಂಬ ದೂರ ಆಗಲ್ಲ, ಇಲ್ಲೇ ಮನೆ ಪಕ್ಕನೇ ಇರೋದು. ಸೊ ಅದರಿಂದ ನಮಗೆಲ್ಲ ಈಸಿ ಆಗುತ್ತೆ. ಏನಾದರೂ ಬೇಕಾದರೆ ಇಲ್ಲೇ ಬಂದು ತೊಗೋಬೋದು. ನೋಡಿದೆ ಅಂಗಡಿ. ಎಷ್ಟು ಹೂವು? 100 ಗ್ರಾಮ್ ಕೊಡಿ. 100 ಗ್ರಾಮ್ 20 ರೂಪಾಯಿ. ನಾನು ಕೆಜಿ ತೊಗೊಂತೀನಿ. ಇದೊಂದೇ 30 ರೂಪಾಯಿ. ಅದು 200 ಗ್ರಾಮ್ 30. ಅದೇ ಕೊಡಿ. ಅದೊಂದು ಸ್ವಲ್ಪ ಕೊಡಿ. ನೋಡಿ ಇದು ಹಾಕ್ಲಾ? ಹಾಂ, ಇದು ಒಂದೆರಡು ಹಾಕಿ. ಮಾತ್ರ ಈಗ ಬಂದ್ವಿ ಫ್ರೆಂಡ್ಸ್. ಏನು ಗೊತ್ತಾ, ನಾನು ಪೂಜಾ ಸಾಮಾನು ತೊಳೆಯೋದಕ್ಕೆ ಹೂವು ಮತ್ತು ಪೀತಾಂಬರಿ ತೊಗೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ಪೀತಾಂಬರಿ ಬದಲು ಏನು ಕೊಟ್ಟವ್ರೆ ಗೊತ್ತಾ ಪೂಜಾ ಸಾಮಾನು ತೊಳೆಯೋದಕ್ಕೆ? ನೀವೇ ನೋಡಿ. ಕೋಲ್ಗೇಟಲ್ಲೂ ಪೂಜಾ ಸಾಮಾನು ತೊಳಿಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೂವು ಫ್ರೆಶ್ ಆಗಿದೆ. ಬೇಗ ತೊಳೆದು ಬಿಟ್ಟು ಪೂಜಾ ಸಾಮಾನು ತೊಳೆದು ಬಿಟ್ಟು
ಏನಪ್ಪ ಅಂದರೆ ನೈಟಿ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು? ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಹತ್ರ ಇರೋ ಬಟ್ಟೆ ಎಲ್ಲ ಟೈಟಾಗಿ ಹೋಗ್ಬಿಟ್ಟಿದೆ. ಸೊ ಎಲ್ಲಾದರೂ ಹೋಗ್ಬೇಕು ಅಂದ್ರೂ ನಾನು ತುಂಬ ಯೋಚನೆ ಮಾಡ್ತೀನಿ, ಅಯ್ಯೋ ಬಟ್ಟೆ ಇಲ್ಲ ಅಲ್ವಾ, ಹೆಂಗೆ ಹೋಗಲಿ ಅಂತ. ಸೊ ಅದಕ್ಕೆ ಇತ್ತೀಚೆಗೆ ತುಂಬ ನೈಟಿನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೈಟಿ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಬೇಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ದೇವರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಎಕ್ಸ್ಕ್ಯೂಸ್ ಮಾಡಿ ಸ್ವಲ್ಪ. ನನಗೂ ಗೊತ್ತಿಲ್ಲ ಅದರಲ್ಲಿ ತೊಳಿಬೋದಾ ಇಲ್ವಾ ಅಂತ. ಅದು ನಾನು ಫಸ್ಟ್ ಟೈಮ್ ತೊಳಿತಿರೋದು. ನೀವು ಯಾರಾದರೂ ತೊಳೆದಿದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿ. ನನಗಂತೂ ಅದು ಯಾಕೋ ಸರಿ ಬಂದಿಲ್ಲ. ಎಷ್ಟು ಉಜ್ಜಿದ್ರೂ ಅದು ಸ್ವಲ್ಪ ಜಿಡ್ಡು ಅನ್ನೋದು ಕೊಳೆ ಅನ್ನೋದೇ ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡೆ, ಅದರಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಯ್ಯೋ ಯಾಕಪ್ಪ ತಂದೆ ಅಂತ ಅನ್ನಿಸ್ಬಿಡ್ತು. ನಿಮಗೂ ಈ ಥರ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಹೇಳಿ. ಫೈನಲಿ ತೊಳೆದಿದ್ದಾಯಿತು. ಈಗ ಎಲ್ಲ ಒರೆಸ್ಕೊಂಬಿಟ್ಟು ಸ್ವಲ್ಪ ಪೂಜೆ ಮಾಡ್ಕೊಂಬಿಡೋಣ. ಅದು ಕ್ಯಾನಲ್ಲಿರೋದು ಏನು ಗೊತ್ತಾ, ಗಂಗಾಜಲ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ, ಅಲ್ಲಿ ಕೊಟ್ಟಿದ್ದರು ಒಂದು ಸಲ. ನಾವು ಪೂಜೆಗೆಲ್ಲ ಅದನ್ನೇ ಯೂಸ್ ಮಾಡೋದು, ಕಳಶಕ್ಕೆ ಮತ್ತು ಎಲ್ಲ ನೀರು ಬೇಕು ಅಂದರೆ ಅದನ್ನೇ ಯೂಸ್ ಮಾಡ್ಕೊತೀವಿ. ಪೂಜೆ ಆಯಿತು. ನನ್ನ ಮಗಳಿಲ್ಲ, ಮಗಳು ಇರಲಿಲ್ಲ. ನಮ್ಮ ಅಮ್ಮವ್ರ ಮನೆಗೆ ಬಂದ್ವಿ, ಕರ್ಕೊಂಡ್ಬರೋಣ ಎಷ್ಟು ಊಟ ಮಾಡ್ತಿದ್ದಾಳೆ. ಪಾಪ ಎಲ್ಲಿ ಪಾಪ ಆ ಪಾಪನ ಹೊಡೆದು ಹೆಂಗೆ ಸತ್ತ ಗೊತ್ತಿಲ್ಲ. ಕೊಡಿ ನೋಡೋ ರಾಜ, ಪಾಪನ ಹೊಡೆದು ಇಲ್ಲ, ನಾನು ಕೊಡೋದಪ್ಪ. ಅಲ್ಲಿ ನೋಡು ರಾಜ, ಪಾಪ ಹೆಂಗ್ ಹೊಡೆದಿಲ್ಲ. ಬೇಡ ಬೇಡ ಅಂದ್ರೂ ಹೊಡಿತಾಳೆ ಪಾಪ. ನೋಡು ಅವಳು ಎಷ್ಟು ಮುತ್ತು ಕೊಡ್ತಾಳೆ. ಯಾರು ಪಾಪ ಅದು? ತಮ್ಮನ ತಂಗಿನ ಅದು ತಮ್ಮನ? ಇಟ್ಕೊಮ್ಮ, ನೀನು ಯಾರು ಕೊಡ್ಬೇಡ, ಕೊಡಲ್ಲ ಅನ್ನು. ಯಾಕೆ ಪಾಪ ಅದು? ಯಾಕೆ ಪಾಪ ಅದು? ಹೇ ಗಬ್ಬಂಡ, ನಂದು ಪಾಪು. ಪಾಪನ ಎಟ್లా ಆಚರಿಸದೆ? ನಮ್ಮದು ಅನ್ನು. ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಿದ್ದೀವಿ. ಇದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.